ಇದೆಲ್ಲದರ ನಡುವೆ ಈಗಾಗಲೇ ಬಾರ್ಗೇನಿಂಗ್ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಈಗಾಗಲೇ NDA ಮಿತ್ರ ಪಕ್ಷಗಳು ಯಾವ್ಯಾವಿವೆ ಅವರೆಲ್ಲವೂ ಕೂಡ ಈಗ ಸಂಪುಟ ಸ್ಥಾನಮಾನಕ್ಕೋಸ್ಕರ ಸಾಕಷ್ಟು ಚರ್ಚೆ ಮಾಡ್ತಾವೆ. ಅಫ್ಕೋರ್ಸ್ ಈಗಾಗಲೇ ನರೇಂದ್ರ ಮೋದಿ ಅವರನ್ನ NDA ಒಕ್ಕೂಟದ ನಾಯಕರಾಗಿ ಆಯ್ಕೆ ಮಾಡಲಾಗಿದೆ. ಇದರ ಜೊತೆಗೆ ತೆರೆಮರೆಯಲ್ಲಿ ನಮ್ಗೆ ಎಷ್ಟು ಸೀಟನ್ನು ಕೊಡ್ತೀರಿ, ನಮ್ಗೆ ಯಾವ ಮಂತ್ರಿ ಸ್ಥಾನ ಕೊಡ್ತೀರಿ, ಮಾತುಕತೆ ಮಾಡೋಣ ಅಂತ ಓಪನ್ ಆಗಿಯೇ ಎಲ್ಲ ಪಕ್ಷಗಳು ಅದರಲ್ಲೂ ಮಿತ್ರ ಪಕ್ಷಗಳು ಈಗ BJP ಜೊತೆ ಮಾತುಕತೆಯನ್ನು ಮಾಡ್ತವೆ. ಹಾಗಾದರೆ ಏನಾಗ್ತಾ ಇದೆ, ಈ ಬಾರ್ಗೇನಿಂಗ್ ಯಾರ್ಯಾರು ಏನೇನು ಕೇಳ್ತಿದ್ದಾರೆ ನೋಡ್ಕೊಂಬೋಣ. ಇವತ್ತಿನ ಸ್ಟೋರಿ ಈ ಒಂದು ಪೋಸ್ಟರ್ನಿಂದ ಆರಂಭವಾಗಬೇಕಿದೆ. ಈ ಒಂದು ಪೋಸ್ಟರ್ 16 ಅರ್ಥಗಳನ್ನೇ ಹೆಚ್ಚಿಸಿದೆ. ಈ ಒಂದು ಪೋಸ್ಟರ್ ಇವತ್ತು ಕೇವಲ ಬಿಜೆಪಿಯ ಪೋಸ್ಟರ್ ಆಗಿಲ್ಲ. ಈ ಒಂದು ಪೋಸ್ಟರ್ ಹೊಸ ಭಾರತದ ಪೋಸ್ಟರ್ ಆಗಿದೆ. ಈ ಒಂದು ಪೋಸ್ಟರ್ ಬದಲಾವಣೆಯ ಪರ್ವಕ್ಕೆ ನಾಂದಿಯಾಗಿದೆ. ಈ ಒಂದು ಪೋಸ್ಟರ್ ಯುಗಾರಂಭದ ಸಂಕೇತವಾಗಿದೆ. ಬಿಜೆಪಿ ಸರ್ಕಾರ ಅಂತಿದ್ದ ಮೋದಿ ಇದೀಗ ನಾವೆಲ್ಲ ಒಂದು ಅನ್ನೋ ಸಂದೇಶ ರವಾನಿಸಿದ್ದಾರೆ. ಸಮ್ಮಿಶ್ರದ ಜೊತೆಯೇ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ. ಸರ್ಕಾರ ರಚನೆಗೆ ಮೈತ್ರಿಯ ಅನಿವಾರ್ಯತೆ ಆಗಿರೋದು ವೇದಿಕೆಯ ಬ್ಯಾಕ್ಗ್ರೌಂಡ್ ಫೋಟೋಗಳು ಸಾರಿ ಸಾರಿ ಹೇಳುತ್ತಿದೆ. ಇಷ್ಟು ದಿನ ಹಿಂದಿಯಲ್ಲಿ ಫೋಟೋ ಹಾಕ್ತಿದ್ದ ಬಿಜೆಪಿ ಇದೀಗ ವಿವಿಧ ರಾಜ್ಯಗಳಲ್ಲಿನ ಭಾಷೆಗಳು ಬ್ಯಾಕ್ಗ್ರೌಂಡ್ನಲ್ಲಿ ರಾರಾಜಿಸಿದ್ವು. ಸದ್ಯ ಬಿಜೆಪಿಗೆ NDA ಮಿತ್ರ ಪಕ್ಷಗಳೇ ಸರ್ಕಾರ ರಚನೆಗೆ ಆಧಾರವಾಗಿವೆ. ಅದರಲ್ಲೂ ಬಿಹಾರದ JDU ನಾಯಕ ಮತ್ತು ಆಂಧ್ರ ಪ್ರದೇಶದ TDPಯ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗಿದ್ದಾರೆ. ಈಗಾಗಲೇ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು NDA ಜೊತೆ ಇರೋದ್ರಿಂದ ಬಿಜೆಪಿ ಸರ್ಕಾರ ರಚನೆಗೆ ಮುಂದಾಗಿದೆ. ಆದರೆ ಕಳೆದ 2 ಅವಧಿಯಲ್ಲಿ ಬಿಜೆಪಿ ಕೊಟ್ಟದನ್ನ ಪಂಚಾಮೃತ ಅಂತ ಸ್ವೀಕರಿಸಿದ್ದ NDA ಮಿತ್ರ ಪಕ್ಷಗಳು ಇದೀಗ ತಮ್ಮ ಡಿಮ್ಯಾಂಡ್ ಇಡೋಕೆ ಶುರು ಮಾಡಿವೆ. NDA ಮೈತ್ರಿಕೂಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಚೌಕಾಸಿ ಶುರುವಾಗಿದೆ. ಮೈತ್ರಿಕೂಟಗಳಾದ TDP, JDU, ಶಿವಸೇನೆ ಶಿಂದೆ ಬಣದಿಂದ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಶುರುವಾಗಿದೆ. ಸ್ಪೀಕರ್, 5 ಕ್ಯಾಬಿನೆಟ್, 2 ರಾಜ್ಯ ಖಾತೆಗೆ TDP ಬೇಡಿಕೆ ಇಟ್ಟಿದ್ರೆ TDP, JDU ಬೆನ್ನಲ್ಲೇ ಇತರೆ ಪಕ್ಷಗಳು ಡಿಮ್ಯಾಂಡ್ ಇಟ್ಟಿವೆ. ಶಿವಸೇನೆ ಶಿಂದೆ ಬಣದಿಂದ 3 ಖಾತೆಗಳಿಗೆ ಪಟ್ಟು ಹಿಡಿಯಲಾಗಿದೆ. 1 ಕ್ಯಾಬಿನೆಟ್, 2 ರಾಜ್ಯ ಖಾತೆಗಳಿಗೆ ಚೌಕಾಸಿ ಆಗ್ತಿದೆ. ಇನ್ನು LJP ಕೂಡ 2 ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆ. 1 ಕ್ಯಾಬಿನೆಟ್ ಹಾಗೂ 1 ರಾಜ್ಯ ಖಾತೆಗೆ ಚಿರಾಗ್ ಪಾಸ್ವಾನ್ ಪಟ್ಟು ಹಿಡಿದಿದ್ದಾರೆ. ಪ್ರಧಾನಿ ಹುದ್ದೆ ಮೇಲೆಯೇ ಕಣ್ಣಿಟ್ಟಿದ್ದಾರಾ ನಿತೀಶ್ ಕುಮಾರ್? ಚಿತ್ತದ್ದೊಂದು ಪ್ರಶ್ನೆ ಮೂಡದ ಕಾರಣ JDU MLC ಖಾಲಿದ್ ಅನ್ವರ್ ಹೇಳಿದ ಮಾತು. ದೇಶಕ್ಕೆ ನಿತೀಶ್ ಕುಮಾರ್ಗಿಂತ ಒಳ್ಳೆಯ ಪ್ರಧಾನಿ ಯಾರಿದ್ದಾರೆಂದು ಖಾಲಿದ್ ಅನ್ವರ್ ಹೇಳಿದ್ದಾರೆ. ಇದು ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. तो नीतीश कुमार एक सीजन और बहुत बेहतर पॉलिटिशियन है जो समाज को समझते हैं, देश को समझते हैं और अपने डेमोक्रेटिक इंस्टीट्यूशन जितने हैं उनकी इज्जत करना और डेमोक्रेटिक तरीके से आगे बढ़ना, लोगों को जोड़ के चलना, फैसले में सबको साझा करना, तो नीतीश कुमार जी से बेहतर कौन हो सकता है। लेकिन बहरहाल हम लोग NDA अलायंस में हैं अभी और ये सब इस वक्त कहने की बात नहीं है। लेकिन नीतीश कुमार पहले भी थे, लोग चाहते थे कि वो प्रधानमंत्री बने, आज भी लोग चाहते हैं और मुझे लगता है कि इस विजन के बाद उनसे उम्मीदें लोगों को ज़्यादा बढ़ी। ದೆಹಲಿಗೆ ಬರುವಂತೆ ಸೂಚಿಸಿದ್ದಂತೆಯೇ ಪಾಟ್ನಾದಿಂದ ನಿತೀಶ್ ಕುಮಾರ್ ಹೊರಟರು. ಆದರೆ RJD ನಾಯಕ ತೇಜಸ್ ಯಾದವ್ ಕೂಡ ಪ್ರಯಾಣ ಬೆಳೆಸಿದ್ದು ಕುತೂಹಲಕ್ಕೆ ಕಾರಣವಾಯಿತು. ವಿಮಾನ ಟೇಕ್ ಆಫ್ಗೂ ಮುನ್ನ ಹಿಂದೆ ಮುಂದೆ ಕೂತಿದ್ರು. ಆದರೆ ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆಯೇ ಪಕ್ಕದಲ್ಲಿ ಕೂತು ಪ್ರಯಾಣ ಬೆಳೆಸಿದ್ದಾರೆ. ಇಬ್ಬರು ಅಕ್ಕಪಕ್ಕದಲ್ಲೇ ಕೂತು ದೆಹಲಿಗೆ ಆಗಮಿಸಿದ್ರು. ಇದು ಎಲ್ಲೋ ಒಂದು ಬಿಹಾರ CM ನಿತೀಶ್ ಕುಮಾರ್ ತಮ್ಮ ಶಕ್ತಿ ಏನು ಅನ್ನೋ ಸಂದೇಶ ರವಾನಿಸಿದ್ರ ಅನ್ನೋ ಅನುಮಾನಕ್ಕೂ ಕಾರಣವಾಗಿದೆ. ಇನ್ನು NDA ಜೊತೆಗಿದ್ದೇವೆ ಅಂತ ಚಂದ್ರಬಾಬು ನಾಯ್ಡು ಏನೋ ಹೇಳಿದ್ದಾರೆ. ಆದರೆ ನಡೆ ಮಾತ್ರ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ.
ಹಂಗೇನಾದ್ರೂ ಬೇರೆ ಏನಾದ್ರೂ ಇದ್ರೆ ನಿಮಗೆ ತಿಳಿಸ್ತೀನಿ ಅಂತ ಹೇಳೋ ಮೂಲಕ ಹೊಪ್ಪೇರುವಂತೆ ಮಾಡಿದ್ದಾರೆ. I am going for NDA meeting. In course of time, anything will report it. I am going for NDA meeting. In course of time, anything will report it. ಇನ್ನು ಟಿಡಿಪಿಯ ಬೇಡಿಕೆಗಳೇನು ಅನ್ನೋದನ್ನ ಒಂದೊಂದಾಗಿ ನೋಡುವುದಾದ್ರೆ, ಟಿಡಿಪಿ ಸ್ಪೀಕರ್ ಸ್ಥಾನದ ಜೊತೆ 5 ಸಚಿವ ಸ್ಥಾನಕ್ಕೂ ಡಿಮ್ಯಾಂಡ್ ಇಟ್ಟಿದೆ ಎನ್ನಲಾಗಿದೆ. ಸಾರಿಗೆ, ಆರೋಗ್ಯ, ಗ್ರಾಮೀಣ, ಹಣಕಾಸು, ಕೃಷಿ, ಜಲಶಕ್ತಿ, ಐಟಿ ಖಾತೆಗೂ ಬೇಡಿಕೆ ಇಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಈ ಮಧ್ಯೆ ದೆಹಲಿಗೆ ತೆರಳುವ ಮುನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಸಹ ಖಾತೆ ಬಗ್ಗೆ ಪರೋಕ್ಷವಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ನನಗೆ ಮೊದಲಿನಿಂದಲೂ ಕೃಷಿಯಲ್ಲಿ ಒಲವು, ಒಳ್ಳೆ ಕೆಲಸ ಮಾಡಲು ಅಭಿಲಾಷೆ ಇದೆ ಎಂದಿದ್ದಾರೆ. ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗ್ತದೆ. ರಿಪೋರ್ಟ್ TV9.